Now let's look into the other kind of problems. In CBR, there are old IRs in that people are use ಮಾಡಿರೋಂಥ ಬೇರೆ ಥರ ನೆಕ್ಸ್ಟ್ ಲೆವೆಲ್ ಕ್ವಶನ್ಗಳನ್ನ ನೋಡೋಣ. ಸೊ ಇಲ್ಲಿ ಏನಿದೆ ಅಂದರೆ ದ ಪೆನಿಟ್ರೇಷನ್ ಟೆಸ್ಟ್ ಆನ್ ದ ಸಬ್ಗ್ರೇಡ್ ಸಾಯಿಲ್ ಆಫ್ ಎ ರೋಡ್ ಪ್ರಾಜೆಕ್ಟ್ ಗೇವ್ ದಿ ಫಾಲೋಯಿಂಗ್ ರಿಸಲ್ಟ್ಸ್. ಸೊ ಒಂದು ಟ್ಯಾಬ್ಲೆಟ್ ಕಾಲಮ್ ಕೊಟ್ಟಿದ್ದೇನೆ, ಅದರ ಲೋಡ್ ಇನ್ ಕಿಲೋಗ್ರಾಮ್ಸ್ ಇದೆ ಮತ್ತು ಪೆನಿಟ್ರೇಷನ್ MM ಕೊಟ್ಟಿದ್ದೇನೆ. ಸೊ 5, 15, 25 up to 107 and penetration value from 0.8 to 12.5. Usually 12.5 mm ವರೆಗೆ ನಾವು ಸ್ಟ್ಯಾಂಡರ್ಡ್ ಆಗಿ penetration ವ್ಯಾಲ್ಯೂಗಳನ್ನ ಕನ್ಸಿಡರ್ ಮಾಡೋಣ. ಸೊ ಫರ್ದರ್ the CBR value of different layers were decided as follows. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಕಾಂಪ್ಯಾಕ್ಟೆಡ್ ಸಾಯಿಲ್ ಸಬ್ಗ್ರೇಡ್ ಆಫ್ 7%, poorly graded gravel layer 20%, well graded gravel 90%. The last part is the minimum thickness of bituminous concrete surfacing as 5 cm. Design of pavement for 4,000 commercial vehicles by IRC curves. ಸೊ ಆಮೇಲೆ ಇನ್ನೊಂದು ನನಗೆ ಇಲ್ಲಿ ಗಮನಿಸಿ, ಅವನು ನಿಮಗೆ ಪ್ರೊಜೆಕ್ಟೆಡ್ ಇದಾಗಿರ್ಬೋದು ಮತ್ತು ಅವ್ನು ಡಿಸೈನ್ ಪೀರಿಯಡ್ ಆಗಿರ್ಬೋದು, ರೇಟ್ ಆಫ್ ಇನ್ಕ್ರೀಸ್ ಅದು ಏನನ್ನೂ ಮಾತಾಡಿಲ್ಲ. ಸೊ ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಡಿಸೈನ್ ಮಾಡ್ತೀರಾ. ಈಗ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲ ಇದರಲ್ಲೂ ಡೈರೆಕ್ಟಾಗಿ ವ್ಯಾಲ್ಯೂಸ್ ಕೊಡಲ್ಲ. 2.5 ಸೆಂಟಿಮೀಟರ್ಗೆ ಎಷ್ಟು ಪೆನಿಟ್ರೇಷನ್ಗೆ ಎಷ್ಟು ಲೋಡ್ ಇದೆ ಅಂತ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಒಂದು ಗ್ರಾಫ್ನ ಪ್ಲಾಟ್ ಮಾಡಬೇಕಾಗುತ್ತೆ, ಲೋಡ್ ವರ್ಷನ್ ಪೆನಿಟ್ರೇಷನ್. ಇದರಲ್ಲಿ ಅವನು ಏನು ನೀವು ಕಂಪ್ಲೀಟ್ ಒಂದು ಕರ್ವ್ ಜನರೇಟ್ ಆದಮೇಲೆ ಈಗ 2.4 ವ್ಯಾಲ್ಯೂ ಕೊಟ್ಟಿದ್ದಾನೆ ಮತ್ತು 3.0. ಸೊ 2.5ಗೆ ನೀವು ಏನೋ ಕರೆಸ್ಪಾಂಡಿಂಗ್ ಲೋಡ್ ವ್ಯಾಲ್ಯೂ ಏನು ಅನ್ನೋದನ್ನು ಜನರೇಟ್ ಮಾಡಬೇಕು. ಆ್ಯಂಡ್ 5 mm ಪೆನಿಟ್ರೇಷನ್ಗೆ ಕರೆಸ್ಪಾಂಡಿಂಗ್ ಲೋಡ್ ವ್ಯಾಲ್ಯೂ ಯಾವುದು ಅನ್ನೋದನ್ನು ನೀವು ಕಂಡುಹಿಡಿಯಬೇಕು. ಅದಾದಮೇಲೆ ಯು ಶುಡ್ ಸಬ್ಮಿಟ್ ದಟ್ ವ್ಯಾಲ್ಯೂ ಇನ್ ದ CBR ಫಾರ್ಮುಲಾ. ಆಸ್ ವಿ ಆಲ್ ನೋ, CBR ವ್ಯಾಲ್ಯೂ ಫಾರ್ ಸ್ಟ್ಯಾಂಡರ್ಡ್ ಅಗ್ರಿಗೇಟ್ penetration value ಗೆ 1370 for 2.5 mm penetration and 2055 for 5 mm. ಇವೆರಡು ವ್ಯಾಲ್ಯೂನ ನಿಮ್ಮಗಳು ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕಾಗುತ್ತೆ. 2055 and 1370. ಗಾಟ್ ಇಟ್? ಸೊ ಲೈಕ್ 2.5 mm ಗೆ ನಮಗೆ ಗ್ರಾಫಿಂದ ಏನಾಗುತ್ತೆ, ಗ್ರಾಫ್ ಪ್ಲಾಟ್ ಮಾಡಿದಾಗ 62 kg ಸಿಕ್ಕಿದೆ ಅಂಡ್ 5 mm penetration ಗೆ 82 kg ಸಿಕ್ಕಿದೆ. ಅದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4.5% and 4% ಸಿಕ್ಕಿದೆ. ಈ ಎರಡು ವ್ಯಾಲ್ಯೂಸ್ ಅಲ್ಲಿ ವಿಚ್ ವಿಲ್ ಬಿ ದ ಹೈಯರ್ ವ್ಯಾಲ್ಯೂ, ಅದನ್ನ ನಾವು CBR ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಅಡಾಪ್ಟ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ, ಅಂದರೆ ಡಿಸೈನ್ ಮಾಡ್ತೀವಿ. ಈಗ CBR ವ್ಯಾಲ್ಯೂ ಸಿಕ್ತು, ಗ್ರಾಫ್ ಮಾಡಕ್ಕೆ ನಮ್ಗೆ ಇನ್ನೇನು ಬೇಕು, ಕಮರ್ಷಿಯಲ್ ವೆಹಿಕಲ್ ಕೌಂಟ್ ಬೇಕು, ಏನೋ ಹೆವಿ ವೆಹಿಕಲ್ಸ್ ಎಷ್ಟು ಬರ್ತಾ ಇದೆ ಅಂತ. ಸೊ ಅದು 4000. ಸೊ 4000 ವೆಹಿಕಲ್ ಬರ್ತಾ ಇದೆ ಅಂದರೆ ನಿಮಗೆ ಗ್ರಾಫ್ ನೋಡಿದ್ರೆ 4000 ವೆಹಿಕಲ್ ಎಲ್ಲಿದೆ, ಯಾವ ಸಮಯದಲ್ಲಿ ಈ ಪರ್ಟಿಕ್ಯುಲರ್ ಇದರಲ್ಲಿ ನಿಮಗೆ ಸಿಗುತ್ತೆ. 1900 ಇಂದ 4500. ಸೊ 4000 ಲೈಸ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಸ್. ಸೊ ಕರ್ವ್ ಎಫ್ ನ ನಾವು ಯೂಸ್ ಮಾಡ್ತೀವಿ. ಕರ್ವ್ ಎಫ್ ನ ಯೂಸ್ ಮಾಡಿ ನಾವು ವ್ಯಾಲ್ಯೂಗಳನ್ನ ಕಂಡುಹಿಡಿತೀವಿ. ಸೊ ಪೇಮೆಂಟ್ ಥಿಕ್ನೆಸ್ ರಿಕ್ವೈರ್ಡ್ ಟು ಕವರ್ ದಿ ಸಬ್ಗ್ರೇಡ್ ನ್ಯಾಚುರಲ್ ಸಾಯಿಲ್ ಎಷ್ಟು ಅನ್ನೋದನ್ನ ಕಂಡುಹಿಡಿದಿದ್ದೀವಿ. ಆ ವ್ಯಾಲ್ಯೂನ ಹೆಂಗೆ ಕಂಡುಹಿಡಿದಿದ್ದೀವಿ ಅಂತಂದ್ರೆ ಈ 4.5% CBR ವ್ಯಾಲ್ಯೂ ಮತ್ತೆ 4000 ವೆಹಿಕಲ್ಸ್ಗಳಿಗೆ ಎಷ್ಟು ಅಂತ ನೋಡಿದ್ದೀವಿ. ಸೊ ಅದು ಎಷ್ಟು ಬಂದಿದೆ, 51 ಸೆಂಟಿಮೀಟರ್. ಈ ಗ್ರಾಫಲ್ಲಿ ನೋಡಿದಾಗ 4.5 CBR ಮತ್ತೆ F ವ್ಯಾಲ್ಯೂಗೆ ನಾವು ನೋಡಿದ್ದೀವಿ. ಇಟ್ ವಿಲ್ ಕಮ್ ಹಿಯರ್ ಅರೌಂಡ್ ಹಿಯರ್. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 51 and 52, 51 ಸೆಂಟಿಮೀಟರ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಈ ಗ್ರಾಫಲ್ಲಿ ನೋಡೋದಾದ್ರೆ 510 mm. ಗಾಟ್ ಇಟ್? ಸೊ ಏನು ಯೂನಿಟ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿದೆ, ಸೆಂಟಿಮೀಟರ್ ಯೂನಿಟ್ ಬಗ್ಗೆ. ದೆನ್ ಇನ್ಯಾವುದಿದೆ, ಕಾಂಪ್ಯಾಕ್ಟೆಡ್ ಸಾಯಿಲ್ ಆಫ್ ಸಬ್ಗ್ರೇಡ್ 7% ಥಿಕ್ನೆಸ್ ಇದೆ. 7% ಥಿಕ್ನೆಸ್ಗೆ ನೀವು ಕರ್ವ್ ಎಫ್ ನ ನೋಡಿದಾಗ ಏನು ಸಿಗುತ್ತೆ, 8%, 7%. ಸೊ ಸಮ್ವೇರ್ ಅರೌಂಡ್ ಇಯರ್. ಸೊ ಎಕ್ಸಾಕ್ಟ್ ಆಗಿ 40 ಸಿಕ್ಕಿದೆ. ಸೊ 400 mm ಇದು, ವಿಚ್ ಇಸ್ ನಥಿಂಗ್ ಬಟ್ 40 ಸೆಂಟಿಮೀಟರ್. ಅದೇ ಥರ CBR ವ್ಯಾಲ್ಯೂ ಆಫ್ ಪೂರ್ಲಿ ಗ್ರೇಡೆಡ್ 20%, 21 ಸೆಂಟಿಮೀಟರ್ ಸಿಗುತ್ತೆ. ನೆಕ್ಸ್ಟ್ ಥಿಕ್ನೆಸ್ ಆಫ್ ಕೋರ್ಸ್ ಗ್ರೇಡೆಡ್ ಗ್ರಾವೆಲ್ ಬಂದು 90% ಕೊಟ್ಟಿದ್ದಾನೆ CBR. ಸಾರಿ, ಥಿಕ್ನೆಸ್ನ ಏನೋ ಎಷ್ಟು ಬಂದಿದೆ, 9 ಸೆಂಟಿಮೀಟರ್. ಸೊ ನಿಮ್ಗೆ ಇವೆಲ್ಲ ಏನು ಬಂದಿದೆ, ಇವೆಲ್ಲ ಥಿಕ್ನೆಸ್ ಆಫ್ ಓವರ್ ಲೇ. ನಿಮಗೆ ಅದರ ಮೇಲ್ಗಡೆ ಬರೋಂಥ ಥಿಕ್ನೆಸ್ಗಳು, ಯಾವುದೋ ಆ ಪರ್ಟಿಕ್ಯುಲರ್ ಲೇಯರ್ದು ಥಿಕ್ನೆಸ್ ಅಲ್ಲ. ಬೇಸ್ಡ್ ಆನ್ ದಿಸ್ CBR ವ್ಯಾಲ್ಯೂ ಎಷ್ಟು ಏನೋ ಥಿಕ್ನೆಸ್ ಬೇಕಾಗಿದೆ ಓವರ್ ಲೇ, ಅದ್ರ ಮೇಲೆ ಎಷ್ಟು ಲೇಯರ್ನ ನಾವು ಹಾಕ್ಬೋದು ಅಂತ ಕಂಡುಹಿಡಿಯೋದು. ಸೊ ಅದನ್ನ ಏನು ಮಾಡಬೇಕು ಅಂದರೆ ಫೈನಲ್ ಒಂದು ಟ್ಯಾಬ್ಯುಲೇಷನ್ ಥರ ಅಥವಾ ಒಂದು ಕಡೆ ನಾವು ಅದನ್ನು ಕನ್ಕ್ಲೂಡ್ ಮಾಡಬೇಕು. ಸೊ ಟೋಟಲ್ ಥಿಕ್ನೆಸ್ ನಾವು ಕಂಡುಹಿಡಿದಿರೋದು ಯಾವುದೋ ಥಿಕ್ನೆಸ್ ಆಫ್ ಓವರ್ ಲೇ
ಬೇಸ್ಡ್ ಆನ್ ದಿ CBR ವ್ಯಾಲ್ಯೂ ಆಫ್ ಸಬ್ಗ್ರೇಡ್ ಸಾಯಿಲ್. ಸೊ ಅದೆಷ್ಟು ಕೊಟ್ಟಿದೆ ನಮಗೆ 51 ಸೆಂಟಿಮೀಟರ್ ಅಂತ ಗೊತ್ತಾಗಿದೆ ಡೈರೆಕ್ಟ್. ಸೊ 51 ಬರ್ಕೊಂಡು ಅದಾದ್ಮೇಲೆ ಯಾವ ಲೇಯರ್ನ ನಾವು ಅಪ್ಲೈ ಮಾಡಿದೀವಿ ಅಂದ್ರೆ ಕಾಂಪ್ಯಾಕ್ಟೆಡ್ ಸಾಯಿಲ್ ಸಬ್ಗ್ರೇಡ್. ಸೊ ಆ ವ್ಯಾಲ್ಯೂಗೆ ನಿಮಗೆ ನೋಡಿದಾಗ ಏನು ಸಿಕ್ಕಿದೆ 40 ಸೆಂಟಿಮೀಟರ್ ಓವರ್ಲೇ ಸಿಕ್ಕಿದೆ. ಸೊ 40 ಸೆಂಟಿಮೀಟರ್ ಓವರ್ಲೇ ಇನ್ ದ ಸೆನ್ಸ್ ನಿಮಗೆ ಏನೋ ಈಗ ಫಾರ್ ಎಕ್ಸಾಂಪಲ್ ಈಗ 51 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದ್ರ ಮೇಲೆ 40 ಸೆಂಟಿಮೀಟರ್ ನೀವು ಓವರ್ಲೇ ಮಾಡಬೇಕಾಗುತ್ತೆ. ಬೇರೆ ಯಾವ ಪೇಮೆಂಟ್ ಲೇಯರ್ಗಳಿದೆ ಅಂದರೆ ಅರ್ಥ ಏನು ಅಂದರೆ ಅದ್ರ ಕೆಳಗಡೆ ಇರೋಂಥ ಕಾಂಪ್ಯಾಕ್ಟೆಡ್ ಸಾಯಿಲ್ ಸಬ್ಗ್ರೇಡ್ ಥಿಕ್ನೆಸ್ನ ಇವೆರಡನ್ನೂ ಡಿಫ್ರೆನ್ಸ್ ಮಾಡಿದ್ರೆ ಸಿಗೋದೆ ಅದು ಅಂತ ನಿಮಗೆ 11 ಸೆಂಟಿಮೀಟರ್. ಅದೇ ಥರ ಕೂಲಿಂಗ್ ಗ್ರೇವಲ್ ಬೇಕು ಅಂದರೆ ಅದ್ರ ಓವರ್ಲೇ ಎಷ್ಟು ಬಂದಿದೆ ಮೈನಸ್ ದಿ ರಿಮೈನಿಂಗ್ ಥಿಂಗ್. ಸೊ ಮೈನಸ್ 21% ಇಲ್ಲಿ 40 ಅದ್ರ ಪ್ರೀವಿಯಸ್ ಲೇಯರ್ದು ಓವರ್ಲೇ ಬಂದು 40 ಟೋಟಲ್ ಓವರ್ ಆಲ್ 40 ಸೆಂಟಿಮೀಟರ್ ಉಳಿತಾ ಮಿಕ್ಕಿದ್ದು. ಅದರಲ್ಲಿ ಇವನು ಏನು ಹೇಳಿದ್ದಾನೆ ಪೂರ್ಲಿ ಗ್ರೇಡೆಡ್ ಇದರಲ್ಲಿ ನಾವು ನೋಡಿದಾಗ ಏನು ಸಿಕ್ತು ನಮಗೆ ಹೌ ಮಚ್ 21 ಸೆಂಟಿಮೀಟರ್ ಆಫ್ ಓವರ್ಲೇ ಸಿಕ್ಕಿದೆ ಇಲ್ಲಿ. ಸೊ ಬಾಕಿ 40 ಸೆಂಟಿಮೀಟರಲ್ಲಿ 21 ಸೆಂಟಿಮೀಟರ್ ಆಫ್ ಓವರ್ಲೇ ಕಂಡಾಗ ಸಿಗೋದೇನು ಅಂದರೆ 19 ಸೆಂಟಿಮೀಟರ್ ಪೂರ್ಲಿ ಗ್ರೇಡೆಡ್ ಲೇಯರ್. ಆ್ಯಂಡ್ ವೆಲ್ ಗ್ರೇಡೆಡ್ ಲೇಯರ್ದು ಬೇಕು ಅಂದಾಗ ಮಿಕ್ಕಿರೋ 21 ಸೆಂಟಿಮೀಟರಲ್ಲಿ ಎಷ್ಟು ಬಂದಿದೆ ಅದನ್ನು ಕಳಿತೀವಿ ನಾವು. ಸೊ 9ನ ಮೈನಸ್ ಮಾಡಿದಾಗ ಸಿಗೋದು 12 ಸೆಂಟಿಮೀಟರ್. ಆ್ಯಂಡ್ ಅದ್ರ ಮೇಲೆ ಏನು ಬಂದಿದೆ ಓವರ್ಲೇ ಟಾಪ್ ವೆಲ್ ಗ್ರೇಡೆಡ್ ಇದ್ರ ಮೇಲೆ ಅದೆಲ್ಲ ಸಿಗೋದೆ ನಿಮಗೆ ಫೈನಲ್ ಏನೋ ಓವರ್ಲೇ ಅಥವಾ ಬಿಟುಮಿನಸ್ ಲೇಯರ್ ಸಿಗುತ್ತೆ ಅದು 9 ಸೆಂಟಿಮೀಟರ್ ಅಂತ ಬಂದಿದೆ. ಸೊ ಅವನು ನಿಮಗೆ ಏನಾದ್ರು ಹೇಳಿದನ ಏನೋ ಕ್ವಶನಲ್ಲಿ ಮಿನಿಮಮ್ ಥಿಕ್ನೆಸ್ ಮೇಂಟೈನ್ ಮಾಡಿ ಅಂತ. I think yes, minimum thickness of bituminous concrete surfacing as 5 cm. So namak sikkirodu ಎಷ್ಟು ಇಲ್ಲಿ 9 cm. So it's safe. So this is the answer. ಅದನ್ನ ನಾವು pictorial representation ನ ಇಲ್ಲಿ ಲಾಸ್ಟ್ ಟೈಮ್ ತೋರಿಸಿದೆ. ಸೊ ಈ ತರ ಇದು ಬಂದು 4 ಲೇಯರ್ಸ್ ಇರೋದು ಕಾಂಪ್ಯಾಕ್ಟೆಡ್ ಸ್ಯಾಂಡಿ ಸಾಯಿಲ್ ಪೂರ್ಲಿ ಗ್ರೇಡೆಡ್ ವೆಲ್ ಗ್ರೇಡೆಡ್ ಬಿಟುಮಿನಸ್ ಕಾಂಕ್ರೀಟ್ ಲೇಯರ್. ಇದು ಬರೀ 3 ಲೇಯರ್ಸ್. ಅವ್ನು ಕೇಳ್ತಾನೆ ನಿಮಗೆ 4 ಲೇಯರ್ ಇದೆಯಾ 3 ಲೇಯರ್ ಇದೆಯಾ ಎಷ್ಟು ಲೇಯರ್ ಇದೆ ಅಂತ. ಸೊ ಅವಾಗ ನೀವು ಡಿಸೈಡ್ ಬೇಸ್ಡ್ ಆನ್ ದ ಡಾಟಾ ನೀವು ಡಿಸೈಡ್ ಮಾಡಬೇಕು. ಸೊ ಈ ಮಿಕ್ಕಿದ ಪ್ರಾಬ್ಲಮ್ಗಳನ್ನು ಸಿಮಿಲರ್ ಆಗಿದೆ. ಆದರೆ ಒಂದೇ ಒಂದು ಚೇಂಜಸ್ ಏನಿದೆ ಅಂದರೆ ಇನ್ನೊಂದು ಲೆಕ್ಕದಲ್ಲಿ ನಿಮಗೆ ಏನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಕಮರ್ಷಿಯಲ್ ವೆಹಿಕಲ್ ಅಟ್ ದಿ ಎಂಡ್ ಆಫ್ ಸಮ್ ಸರ್ಟನ್ ಟೈಮ್. ಸೊ ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ಎಲ್ಲ ಸೇಮ್, ಲೆಕ್ಕನೂ ಸೇಮ್ ಇದೆ. ಇದು ಪೆನಿಟ್ರೇಷನ್ ವ್ಯಾಲ್ಯೂಗಳು ಕೊಟ್ಟಿದ್ದಾರೆ ನಿಮಗೆ 2.5ಗೆ ಡೈರೆಕ್ಟ್ ಆಗಿ ಸಿಕ್ಕಿದೆ. ಬಟ್ ಸ್ಟಿಲ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದ್ಸಲಿ ಗ್ರಾಫ್ ಟೈಮ್ ಇದ್ದರೆ ಗ್ರಾಫ್ನ ಪ್ಲಾಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅದಕ್ಕೂ ವೆಯ್ಟೇಜ್ ಸಿಗೋ ಚಾನ್ಸಸ್ ಇರುತ್ತೆ ಕರೆಕ್ಷನ್ ಮಾಡೋ ಟೈಮಲ್ಲಿ. ಸೊ ನಿಮಗೆ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾನೆ. ಬಟ್ ಏನು ಕೊಟ್ಟಿದ್ದಾನೆ ಆವ್ರೇಜ್ ಡೈಲಿ ಟ್ರಾಫಿಕ್ ಕೊಟ್ಟಿದ್ದಾನೆ ಆ್ಯಂಡ್ ದೆನ್ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಸೊ 3 ಇಯರ್ಸ್ ಆದಮೇಲೆ ಟ್ರಾಫಿಕ್ ಕೌಂಟ್ ಎಷ್ಟು ಅಂತ ಕೇಳಿದ್ದೇನೆ ಆಫ್ಟರ್ 3 ಇಯರ್ಸ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎನ್ ವ್ಯಾಲ್ಯೂ ಬಂದು 3 ಇಯರ್ ಹೇಳಿದ್ದೇನೆ, ಆರ್ ಬಂದು 8%. ಸೊ ಇಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂನ 8/100 ಅಂತ ಮಾಡಿದ್ದೀರಾ. ಅದೇ CBR ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ತೀರಾ. ಸೊ ಕನ್ಫ್ಯೂಸ್ ಮಾಡ್ಕೊಬಿಡಿ. ಸಣ್ಣ ಪುಟ್ಟ ತಪ್ಪು ನೀವುಗಳು ಮಾಡೋದ್ರೂ ತುಂಬಾ ಏನೋ ವ್ಯತ್ಯಾಸಗಳಾಗುತ್ತೆ. ಸೊ ನಿಮಗೆ ಕಮರ್ಷಿಯಲ್ ವೆಹಿಕಲ್ ಎಷ್ಟು ಎಸ್ಟಿಮೇಟ್ ಆಯಿತು 3264. ಸೊ 3264 ಅಂದರೆ ನಿಮಗೆ ಗ್ರಾಫ್ ಯಾವ್ದು ಸಿಗುತ್ತೆ 1500 to 4500 ಯಾವುದಿದೆ ನಿಮಗೆ ಎಫ್ ಕರ್ವ್ ಸಿಗುತ್ತೆ. ಸೊ ಎಫ್ ಕರ್ವ್ನ ಯೂಸ್ ಮಾಡಿ ಡಿಸೈನ್ ಮಾಡ್ತೀರಾ. ಇದರಲ್ಲೂ ಎಲ್ಲದರಲ್ಲೂ ಹಂಗೇನೆ ನಿಮಗೆ. ಆ್ಯಂಡ್ ಲಾಸ್ಟ್ ನಿಮ್ಗೆ ಏನು ಡಿಫ್ರೆನ್ಸ್ ಬರುತ್ತೆ ಅದಷ್ಟನ್ನ ನೀವು ಟಾಪ್ ಲೇಯರ್ಗೆ ಅಡ್ಜಸ್ಟ್ ಮಾಡ್ತೀರಾ. ಏನು ನಿಮಗೆ ಡಿಫ್ರೆನ್ಸಸ್ ಸಿಗುತ್ತೆ ಏನೋ ವೆಲ್ ಗ್ರೇಡೆಡ್ ಗ್ರಾವೆಲ್ ಮೇಲೆ ಸಿಗುತ್ತಲ್ಲ ಅದನ್ನು. ಆ್ಯಂಡ್ ನಿಮಗೆ ಆ ಪರ್ಟಿಕ್ಯುಲರ್ ನಂಬರ್ ಮ್ಯಾಚ್ ಆಗಲಿಲ್ಲ ಅಂತ ಏನು ಮಾಡ್ತೀರಾ ಮಿನಿಮಮ್ 5 to 8 ಸೆಂಟಿಮೀಟರ್ ಅಂತ ಅಂದರೆ 75 mm ಅಷ್ಟು 50 to 75 mm ಅಂತ ಅದನ್ನು ಫೈನಲೈಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಇನ್ನೊಂದು ಲೆಕ್ಕ ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸಿದೆ ನಮಗೆ 4th ಪ್ರಾಬ್ಲಮ್. ಇದರಲ್ಲಿ ಏನು ಮಾಡಿದ್ದಾನೆ ಅಂದರೆ ನಿಮಗೆ ಡೈರೆಕ್ಟಾಗಿ ಲೋಡ್ ಇವುಗಳನ್ನ ಏನೋ ಕೊಟ್ಟಿಲ್ಲ ನಿಮಗೆ. ಲೈಕ್ ಐ ಥಿಂಕ್ ಎಕ್ಸಾಕ್ಟ್ಲಿ ಇಲ್ಲೇನು ಮಾಡಿಬಿಟ್ಟಿದ್ದಾನೆ ಅಂದರೆ ಡಿವಿಷನ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾನೆ, ಲೋಡ್ ವ್ಯಾಲ್ಯೂನ ಕೊಟ್ಟಿಲ್ಲ. Here load dial readings ಅಂತ ಕೊಟ್ಟಿದ್ದಾನೆ. So this is not the what load required in kg. So ಡಿವಿಷನ್ಸ್ ಅಂತ ಮೆನ್ಷನ್ ಮಾಡಿರೋದನ್ನ ನಾವೇನು ಮಾಡಬೇಕು ನಾವು ಯಾವುದಕ್ಕಪ್ಪ ಏನೋ ಇದನ್ನ
ಗ್ರಾಫ್ನ ಹಾಕೋದು ಲೋಡ್ ವರ್ಸಸ್ ಪೆನಿಟ್ರೇಷನ್ ರೈಟ್. ಸೊ ನಮಗೆ ಮತ್ತೆ ಇಲ್ಲಿರೋದೇನು ಪೆನಿಟ್ರೇಷನ್ ಆ್ಯಂಡ್ ಡಿವಿಷನ್ಸ್. ಸೊ ಅವೆರಡರಿಂದ ನಾವು ಗ್ರಾಫ್ನ ಜನರೇಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋತೀವಿ ಅಂದರೆ ಬೇರೆ ಏನು ಡಾಟಾ ಕೊಟ್ಟಿದ್ದಾನೆ ಅದನ್ನು ಯೂಸ್ ಮಾಡಿ. 100 ಡಿವಿಷನ್ಸ್ ಇದೆ, 190 kg ಅಷ್ಟು ನಿಮಗೆ ಮ್ಯಾಕ್ಸಿಮಮ್ ಲೋಡ್ ಇದೆ. ಸೊ ಕನ್ವರ್ಟ್ ಮಾಡ್ತೀವಿ. 100th ಡಿವಿಷನ್ ನಿಮಗೆ 190 kg ಆದರೆ ಒಂದು ಡಿವಿಷನ್ ಎಷ್ಟು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ 2.5ಗೆ 8 ರೀಡಿಂಗ್ ಇದೆ ಅಂತಂದರೆ ನಿಮಗೆ ಏನು ಇದು 2.5ಗೆ 34 ಇದೆ. ಸೊ ಇಲ್ಲೊಂದು ಸಣ್ಣ ಎಕ್ಸಾಂಪಲ್ 8 ಡಿವಿಷನ್ಸ್ ಅಂತ ತಗೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 15.8 kg. ಅದೇ ಥರ ನಿಮಗೆ ಏನು 2.5 mm ಪೆನಿಟ್ರೇಷನ್ಗೆ ಲೆಕ್ಕದಲ್ಲಿ ನಾನು ಏನು ಹೇಳಿದ್ದೇನೆ ಅಂದರೆ 34 ಡಿವಿಷನ್ ಅಂತ. ಸೊ 34 ಇಂಟು 1.9 ಆಗುತ್ತೆ. ಸೊ ಸಿಂಪಲ್ ಆಗಿ ಮಾಡಬೇಕು ಅಂತಂದರೆ 0s will be cancel. 8 ಇಂಟು 1.9 ನಿಮ್ಗೆ ಯಾವ ಏನೋ ಪೆನಿಟ್ರೇಷನ್ಸ್ ವ್ಯಾಲ್ಯೂಗೆ ಪರ್ಟಿಕ್ಯುಲರ್ ಲೋಡ್ ರೀಡಿಂಗ್ ಕೊಟ್ಟಿರ್ತಾನೆ ಅದಕ್ಕೆ 1.9ನ ಮಲ್ಟಿಪ್ಲೈ ಮಾಡಿ. ಸೊ ಇದು ಚೇಂಜ್ ಆಗ್ಬೋದು. ಇದು ಕಾಮನ್ ಅಲ್ಲ, ಅವನು ಡಾಟಾ ಕರೆಕ್ಟಾಗಿ ಕನ್ಸಿಡರ್ ಮಾಡಿ ಲೆಕ್ಕದಲ್ಲಿ ಅವನು ನಂಬರ್ ಆಫ್ ಡಿವಿಷನ್ನು ಮ್ಯಾಕ್ಸಿಮಮ್ ಇದೇನು ಕೊಟ್ಟಿರ್ತಾನೆ ಇಟ್ಮೇ ಬೇರೆ ಬಟ್ ಇಟ್. ಸೊ 34 ಫಾರ್ ಪೆನಿಟ್ರೇಷನ್ ವ್ಯಾಲ್ಯೂ ಆಫ್ 2.5 mm ಲೋಡ್ ಡಯಲ್ ರೀಡಿಂಗ್ಸ್ ಬಂದು 34 ಇದೆ. ಸೊ 34 ಇಂಟು 190/100 ಮಾಡಿದಾಗ 64.6 kg ಬಂದಿದೆ. ಆ್ಯಂಡ್ ಅಗೇನ್ 5 mm ಗೆ 48 ಇದೆ. 48 ಇಂಟು 190/100 ಮಾಡಿದಾಗ 91.2 ಬಂದಿದೆ. ಸೊ ಈ ವ್ಯಾಲ್ಯೂಸ್ನ ತಗೊಂಡು ಸ್ಟ್ಯಾಂಡರ್ಡ್ CBR ವ್ಯಾಲ್ಯೂಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4.7% ಆ್ಯಂಡ್ 4.4% ಬಂದಿದೆ. ಸೊ ಇವೆರಡರ ಮ್ಯಾಕ್ಸಿಮಮ್ ಯಾವುದು 4.7. ಅದನ್ನು ಅಪ್ರಾಕ್ಸಿಮೇಟ್ಲಿ ಲೆಕ್ಕ ಮಾಡೋಕ್ಕೆ ಈಸಿ ಆಗಲಿ ಅಂತ 5ಗೆ ರೌಂಡ್ ಆಫ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಇಲ್ಲಿ ನಿಮಗೆ ಏನೋ ಪರ್ಸೆಂಟೇಜ್ ಇನ್ಕ್ರೀಸ್ ಹೇಳಿದ್ದಾನೆ, ಮತ್ತು ಏನೋ ಎಷ್ಟು ಇಯರ್ಗೆ ನೀವು ಎಸ್ಟಿಮೇಟ್ ಮಾಡಬೇಕು ಅಂತ ಹೇಳಿದ್ದಾನೆ, ಮತ್ತು ವ್ಯಾಲ್ಯೂ ಬಿ ವ್ಯಾಲ್ಯೂ ಏನು ಅಂತ ಹೇಳಿದ್ದಾನೆ. ಆ್ಯಂಟಿಸಿಪೇಟ್ ಮಾಡಿದಾಗ 2561 ವೆಹಿಕಲ್ಸ್ ಪರ್ ಡೇ ಬಂದಿದೆ. ಅಗೇನ್ ಇಟ್ ವಿಲ್ ಫಾಲ್ ಅಂಡರ್ 1500 and 4500 ಕಮರ್ಷಿಯಲ್ ವೆಹಿಕಲ್ಸ್ ಪರ್ ಡೇ. ಸೊ ಅದನ್ನು ಯೂಸ್ ಮಾಡಿ ನೀವು ಆನ್ಸರ್ಗಳನ್ನ ಕಂಡುಹಿಡಿತೀರ. ಸೊ ಒರಿಜಿನಲ್ CBR ವ್ಯಾಲ್ಯೂ ಸಪ್ರೇಟ್ CBR ಸಿಗಂತ ಎಲ್ಲ ವ್ಯಾಲ್ಯೂ ಬಂದು ಟೋಟಲ್ ಓವರ್ ಆಲ್ ಥಿಕ್ನೆಸ್. ಸೊ ಮಿಕ್ಕಿದೆಲ್ಲ ಬಂದು ಆ ಪರ್ಟಿಕ್ಯುಲರ್ ಗ್ರೇಡ್ ಮೇಲೆ ಸಿಗೋಂಥದ್ದು. ಈಗ ನಿಮಗೆ ಈ ಲೆಕ್ಕದಲ್ಲೇ ನೀವು ತಗೊಂಡ್ರೆ ಆ ಪರ್ಟಿಕ್ಯುಲರ್ ಎಫ್ ಕರ್ವಲ್ಲಿ 5% CBRಗೆ ಸಿಕ್ಕಿರೋದು 48 ಸೆಂಟಿಮೀಟರ್. 48 ಸೆಂಟಿಮೀಟರ್ ಇಸ್ ಓವರ್ ಆಲ್ ಥಿಕ್ನೆಸ್. ಆ್ಯಂಡ್ ನೀವು ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಕಾಂಪ್ಯಾಕ್ಟೆಡ್ ಸ್ಯಾಂಡಿ ಸಾಯಿಲ್ ಏನು ವ್ಯಾಲ್ಯೂಸ್ನ ಯೂಸ್ ಮಾಡಿ ನೀವು ಏನು ಮಾಡ್ತೀರಾ, ಓವರ್ಲೇ ಥಿಕ್ನೆಸ್ನ ಕಂಡುಹಿಡಿತೀರಾ, ವಿಚ್ ವಿಲ್ ಬಿ 37 or 38 ಸೆಂಟಿಮೀಟರ್. ಸೊ 38ನ ಈ 38 ಸೆಂಟಿಮೀಟರ್ ಓವರ್ಲೇನ ಟೋಟಲ್ ಥಿಕ್ನೆಸ್ಸಲ್ಲಿ ಕಳೀತೀರಾ. ಸೊ ಅವಾಗ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಕಾಂಪ್ಯಾಕ್ಟೆಡ್ ಸ್ಯಾಂಡಿ ಸಾಯಿಲ್ ಏನೋ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಟ್ಸಲ್ಲಾಗಿರ್ಬೋದು ಒಂದೇ ಕಡೆ ಎಲ್ಲ ಸುಮಾರು ಕಡೆ ಸಣ್ಣ ಪುಟ್ಟ ನ್ಯೂಮರಿಕಲ್ ವೇರಿಯೇಷನ್ಸ್ಗಳಿದೆ. ಸೊ ಅದನ್ನು ಕೌಂಟರ್ ಮಾಡಿ ಮೆಥಡ್ ಗೊತ್ತಾಗಿದೆ ಅಲ್ವಾ. ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಸೊ ಇನ್ನು ಒಂದೇ ಒಂದು CSA ಮೆಥಡ್ ಅಂತ ಇದೆ ಯೂಸಿಂಗ್ IRC 37201. ಸೊ ಅದನ್ನು ಯೂಸ್ ಮಾಡಿ ಒಂದು ಲೆಕ್ಕ ಮುಗಿಸಿದ್ರೆ ನಿಮಗೆ ಎಂಟೈರ್ ಫ್ಲೆಕ್ಸಿಬಲ್ ಪೇಮೆಂಟ್ ಡಿಸೈನು ಮುಗಿಯುತ್ತೆ ನಿಮಗೆ ಡಿಸೈನಿಂಗ್ ಪಾರ್ಟ್. ಥ್ಯಾಂಕ್ ಯು.